ಶಾಲಾ ಕಾಲೇಜು ಆವರಣದಲ್ಲಿ ಆರ್ಎಸ್ಎಸ್ ಚಟುವಟಿಕೆ ಬ್ಯಾನ್ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಬಿಜೆಪಿ ನಾಯಕ ಡಾಕ್ಟರ್ ಉಮೇಶ್ ಜಾಧವ್ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ರಾಜ್ಯ ಸರ್ಕಾರ ಆರ್ಎಸ್ಎಸ್ ಕಾರ್ಯಚಟುವಟಿಕೆ ಹಾಗೆ ಬೆಳವಣಿಗೆಯನ್ನ ನೋಡಬೇಕು. ಆರ್ಎಸ್ಎಸ್ ಯಾವುದೇ ಒಂದು ಜಾತಿ ವರ್ಗಕ್ಕೆ ಸೇರಿಲ್ಲ. ದೇಶದಲ್ಲಿ ಶಾಲಾ ಕಾಲೇಜು ಆವರಣದಲ್ಲಿ ಆರ್ಎಸ್ಎಸ್ ಚಟುವಟಿಕೆ ಬ್ಯಾನ್ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಬಿಜೆಪಿ ನಾಯಕ ಡಾಕ್ಟರ್ ಉಮೇಶ್ ಜಾಧವ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಜ್ಯ ಸರ್ಕಾರ ಆರ್ಎಸ್ಎಸ್ನ ಕಾರ್ಯಚಟುವಟಿಕೆ ಹಾಗೂ ಅದರ ಒಂದು ಬೆಳವಣಿಗೆ ಬಗ್ಗೆ ನೋಡಬೇಕು, ಯಾವ ರೀತಿಯಾಗಿದೆ ಅಂತ. ಆರ್ಎಸ್ಎಸ್ ಯಾವುದೇ ಒಂದು ಜಾತಿ ವರ್ಗಕ್ಕೆ ಸೇರಿಲ್ಲ, ಅದು ಎಲ್ಲರದ್ದಾಗಿದೆ. ದೇಶದಲ್ಲಿ ನೈಸರ್ಗಿಕ ಆಪತ್ತು ಬಂದಾಗ ಮುಂದೆ ಬರೋದು ಆರ್ಎಸ್ಎಸ್. ಈ ರೀತಿಯಾಗಿ ಹುಬ್ಬಳ್ಳಿಯಲ್ಲಿ ಬಿಜೆಪಿ ನಾಯಕ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿಕೆಯನ್ನ ನೀಡಿದ್ದಾರೆ. ಶಾಲಾ ಕಾಲೇಜು ಆವರಣದಲ್ಲಿ ಆರ್ಎಸ್ಎಸ್ ಚಟುವಟಿಕೆ ಬ್ಯಾನ್ ಆಗಬೇಕು ಅನ್ನುವಂತಹ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಬಿಜೆಪಿ ನಾಯಕ ಡಾಕ್ಟರ್ ಉಮೇಶ್ ಜಾಧವ್ ಅವರು ಒಂದು ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ರಾಜ್ಯ ಸರ್ಕಾರ ಆರ್ಎಸ್ಎಸ್ನ ಕಾರ್ಯಚಟುವಟಿಕೆ, ಅವರು ಯಾವೆಲ್ಲ ಒಂದು ಕಾರ್ಯಗಳನ್ನ ಮಾಡ್ತಾರೆ, ಯಾವ ರೀತಿಯಾಗಿರುವಂತಹ ಬೆಳವಣಿಗೆ ಆಗ್ತಾ ಇದೆ, ಅದೆಲ್ಲವನ್ನ ಕೂಡ ನೋಡಬೇಕು. ನೀವು ಯಾವ ರೀತಿಯಾಗಿ ಒಳ್ಳೆಯ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅಂತ. ಈ ದೇಶದಲ್ಲಿ ನೈಸರ್ಗಿಕ ಆಪತ್ತು ಬಂದಾಗ ಮುಂದೆ ಬರೋದೇ ಆರ್ಎಸ್ಎಸ್. ಇದೆಲ್ಲವನ್ನ ಕೂಡ ಸರ್ಕಾರ ಗಮನಿಸಬೇಕಾಗಿದೆ. ಆರ್ಎಸ್ಎಸ್ ಯಾವುದೇ ಒಂದು ಜಾತಿ ವರ್ಗಕ್ಕೆ ಸೇರಿದ್ದಲ್ಲ, ಅದು ಎಲ್ಲರದ್ದಾಗಿದೆ. ಈ ರೀತಿಯಾಗಿರುವಂತಹ ಒಂದು ಹೇಳಿಕೆಯನ್ನ ಹುಬ್ಬಳ್ಳಿಯಲ್ಲಿ ಬಿಜೆಪಿ ನಾಯಕ ಡಾಕ್ಟರ್ ಉಮೇಶ್ ಜಾಧವ್ ಅವರು ಹೇಳಿರುವಂತದ್ದು. ಇವತ್ತು ಶಿಸ್ತು ಕಲಿಸುವುದು, ದೊಡ್ಡವರಿಗೆ ಮರ್ಯಾದೆ ಕೊಡುವುದು. ಈಗ ಇಲ್ಲಿರುವ ಸರ್ಕಾರ, ಕರ್ನಾಟಕದಲ್ಲಿ ಇರುವ ಸರ್ಕಾರ ಆರ್ಎಸ್ಎಸ್ ಬೆಳವಣಿಗೆ, ಆರ್ಎಸ್ಎಸ್ ಮಾಡುವಂಥ ಕೆಲಸಗಳನ್ನು ಅವ್ರಿಗೆ ಟಾಲರೇಟ್ ಆಗ್ತಾ ಇಲ್ಲ. ಆರ್ಎಸ್ಎಸ್ ಯಾವುದೋ ಒಂದು ಜಾತಿಗೆ ಸೀಮಿತ ಆದ ಸಂಘಟನೆ ಅಲ್ಲ. ಆರ್ಎಸ್ಎಸ್ ದೇಶಭಕ್ತಿ ಬಗ್ಗೆ ಮತ್ತು ಸನಾತನ ಧರ್ಮದ ಬಗ್ಗೆ ಮುಂದಿನ ಪೀಳಿಗೆಗೆ ಜಾಗೃತಿ ಮಾಡುವ ಸಂಘಟನೆ. ಮತ್ತು ಯಾವುದೇ ಆಪತ್ತು ಬಂದಾಗ, ನ್ಯಾಚುರಲ್ ಕ್ಯಾಲಮಿಟಿ ಆದಾಗ ಎಲ್ಲಕ್ಕಿಂತ ಮುಂಚೂಣಿಯಲ್ಲಿರೋದು ಸಂಘಟನೆ ಆರ್ಎಸ್ಎಸ್. ಇವಾಗ ಆರ್ಎಸ್ಎಸ್ ಪ್ರತಿ ಹಳ್ಳಿಯವರಿಗೆ, ಪ್ರತಿ ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಬಹಳ ಪ್ರಬಲವಾಗಿ ಬೆಳೀತಾ ಇದೆ. ಇದನ್ನು ಕಾಂಗ್ರೆಸ್ದವರು ಸಹನೆ ಆಗ್ತಾ ಇಲ್ಲ. ನಾನಿವತ್ತು ಪೇಪರ್ನಲ್ಲಿ ಓದಿದೆ, ನಿನ್ನೆ ಕೆಲವು ಪ್ರಿಯಾಂಕ್ ಖರ್ಗೆ ಅವ್ರ ಸವಾಲುಗಳು ಹೇಳಿದೆ, ಆರ್ಎಸ್ಎಸ್ಗಳ ಕೊಡುಗೆ ಏನಿದೆ ಅಂತ ಹೇಳ್ತಾರೆ. ಆರ್ಎಸ್ಎಸ್ ಕೊಡುಗೆ ಮೊಟ್ಟ ಮೊದಲನೇದಾಗಿ ಮಾನವೀಯತೆ ಕಲಿಸುವ ಸಂಘಟನೆ ಆರ್ಎಸ್ಎಸ್. ಇವತ್ತು ಶಿಸ್ತು ಕಲಿಸುವುದು, ದೊಡ್ಡವರಿಗೆ ಮರ್ಯಾದೆ ಕೊಡೋದು ಮತ್ತು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡುವಂಥ ಸಂಘಟನೆ ಆರ್ಎಸ್ಎಸ್. ಇದನ್ನು ಕಾಂಗ್ರೆಸ್ದವ್ರು ಟಾಲರೇಟ್ ಮಾಡ್ತಾ ಇಲ್ಲ. ಏನಂತಾರೆ, ಎಲ್ಲ ಮೆಥಡ್ಗಳು ಸ್ಟಡಿ ಮಾಡಿ, ಎಲ್ಲ ಗೌರ್ಮೆಂಟ್ ಮಷಿನರಿ ಯೂಸ್ ಮಾಡಿ ಆರ್ಎಸ್ಎಸ್ಗೆ ಹೇಗೆ ವೀಕ್ ಮಾಡಬೇಕಂತ ಹೇಳಿ ಅವರು